ನಮಸ್ಕಾರ ಸ್ನೇಹಿತರೆ, ಸಿಂಹದ ಮೌನವನ್ನು ಯಾವತ್ತೂ ಅದರ ದೌರ್ಬಲ್ಯ ಎಂದು ಭಾವಿಸಬೇಡಿ. ಸಿಂಹ ಮೌನವಾಗಿದೆ ಎಂದರೆ ಅದು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದೆ ಎಂದು ಅರ್ಥ. ಅದು ಎದ್ದು ನಿಂತಾಗ ಕೇವಲ ಶಬ್ದ ಮಾಡುವುದಿಲ್ಲ, ಬದಲಾಗಿ ಇತಿಹಾಸವನ್ನೇ ಸೃಷ್ಟಿಸುತ್ತದೆ. ನೀವು ಸಿಂಹ ರಾಶಿಯವರಾಗಿದ್ದರೆ ಮೇ 2026 ಕೇವಲ ಒಂದು ತಿಂಗಳಲ್ಲ, ಅದು ನಿಮ್ಮ ಜೀವನದ ದಿಕ್ಸೂಚಿಯನ್ನು ಬದಲಿಸುವ ಸಮಯ. ಇಂದು ನಾವು ಈ ತಿಂಗಳ ನಿಮ್ಮ ಆರೋಗ್ಯ, ಶಿಕ್ಷಣ, ಪ್ರೇಮ, ವೈವಾಹಿಕ ಜೀವನ ಮತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಪ್ರತಿಯೊಂದು ಚಿಕ್ಕ ವಿಷಯವನ್ನು ಅತ್ಯಂತ ವಿವರವಾಗಿ ವಿಶ್ಲೇಷಿಸಲಿದ್ದೇವೆ. ಸಿದ್ಧರಾಗಿ, ಯಾಕೆಂದರೆ ಗ್ರಹಗಳ ಆಟ ಈಗ ಶುರುವಾಗಿದೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ಈ ತಿಂಗಳ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯದೇವನು ನಿಮ್ಮ 9ನೇ ಮನೆಯಲ್ಲಿ ಬುಧನೊಂದಿಗೆ ಇದ್ದು ನಂತರ 10ನೇ ಮನೆಗೆ ಪ್ರವೇಶಿಸುತ್ತಾನೆ. ವಿಶೇಷವೆಂದರೆ 10ನೇ ಮನೆಯಲ್ಲಿ ಶುಕ್ರನು ಮಾಲವ್ಯ ರಾಜಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಗುರು 11ನೇ ಮನೆಯಲ್ಲಿದ್ದರೆ ರಾಹು 7ನೇ ಮನೆಯಲ್ಲಿ ಡಿಸೆಂಬರ್ 2026 ಇಲ್ಲೇ ಇರುತ್ತಾನೆ ಮತ್ತು ಶನಿ, ಮಂಗಳ 8ನೇ ಮನೆಯಲ್ಲಿ ಸಂಯೋಗ ಹೊಂದಿದ್ದಾರೆ. ನಿಮ್ಮ ಮೊದಲನೇ ಮನೆಯಲ್ಲಿ ಕೇತು ನೆಲೆಸಿದ್ದಾನೆ. ಈ ಗ್ರಹಗಳ ಸಂಯೋಜನೆಯು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಈಗ ಹಂತ ಹಂತವಾಗಿ ನೋಡೋಣ. ಮೊದಲಿಗೆ ನಿಮ್ಮ ಆರೋಗ್ಯದ ಕುರಿತಾಗಿ ನೋಡುವುದಾದರೆ, ಆರೋಗ್ಯದ ವಿಷಯಕ್ಕೆ ಬಂದರೆ ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಇದರ ಅರ್ಥವೇನೆಂದರೆ ನಿಮ್ಮ ರೋಗನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಈ ತಿಂಗಳು ಅತ್ಯುತ್ತಮವಾಗಿರುತ್ತದೆ ಮತ್ತು ನೀವು ಯಾವುದೇ ಸಮಸ್ಯೆಯಿಂದ ಬೇಗನೆ ಚೇತರಿಸಿಕೊಳ್ಳುತ್ತೀರಿ. ಆದರೆ ಶನಿ ಮತ್ತು ಮಂಗಳನ ದೃಷ್ಟಿ ನಿಮ್ಮ 2ನೇ ಮನೆಯ ಮೇಲೆ ಬೀಳುತ್ತಿದೆ. 2ನೇ ಮನೆ ನಮ್ಮ ಹಲ್ಲುಗಳು ಮತ್ತು ಗಂಟಲಿಗೆ ಸಂಬಂಧಿಸಿದ್ದು. ಆದ್ದರಿಂದ ಈ ತಿಂಗಳು ನೀವು ದಂತವೈದ್ಯರ ಬಳಿಗೆ ಹೋಗಬೇಕಾದ ಸಂದರ್ಭ ಬರಬಹುದು ಅಥವಾ ಹಲ್ಲುಗಳ ಸೆನ್ಸಿಟಿವಿಟಿ ಸಮಸ್ಯೆ ಕಾಡಬಹುದು. ಪ್ರಯಾಣದ ಸಮಯದಲ್ಲಿ ತಂಪು ಪಾನೀಯ ಅಥವಾ ಐಸ್ ಕ್ರೀಂ ಸೇವಿಸುವಾಗ ಎಚ್ಚರಿಕೆ ಇರಲಿ, ಯಾಕೆಂದರೆ ಗಂಟಲಿನ ಸೋಂಕು ಅಥವಾ ನೆಗಡಿ ಆಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಮೇ 11, 12 ಶನಿ ಮತ್ತು ಮಂಗಳ ವಿಸ್ಫೋಟ ಯೋಗ ಮಾಡಿಕೊಂಡಿರುವುದರಿಂದ ಸಣ್ಣ ಪುಟ್ಟ ಗಾಯಗಳಾಗದಂತೆ ಎಚ್ಚರಿಕೆ ವಹಿಸಿ. ಇನ್ನು ವಿದ್ಯಾರ್ಥಿಗಳೇ ಗಮನಿಸಿ, ನಿಮ್ಮ 5ನೇ ಮನೆಯ ಅಧಿಪತಿ ಗುರುವು 11ನೇ ಮನೆಯಲ್ಲಿದ್ದು ನಿಮ್ಮ ವಿದ್ಯಾಭ್ಯಾಸದ ಮನೆಯನ್ನು ನೋಡುತ್ತಿದ್ದಾನೆ. ಇದು ಒಳ್ಳೆಯ ಸೂಚನೆ. ಆದರೆ ಶನಿಯ 10ನೇ ದೃಷ್ಟಿಯೂ ಇದೇ ಮನೆಯ ಮೇಲಿರುವುದರಿಂದ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು. ನೀವು ಯಾವುದಾದರೂ ಕೋರ್ಸ್ ಸೇರಲು ಅಥವಾ ಅಡ್ಮಿಷನ್ ಪಡೆಯಲು ಬಯಸಿದರೆ ನಿಮ್ಮ ಮನಸ್ಸು ಅತಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಡ ಮಾಡಬಹುದು. ಆದರೆ ಚಿಂತಿಸಬೇಡಿ, ಗುರುವಿನ ಆಶೀರ್ವಾದವಿರುವುದರಿಂದ ಅಂತಿಮವಾಗಿ ಯಶಸ್ಸು ನಿಮ್ಮದೇ. ರಾಜಕೀಯ ಅಥವಾ ಉನ್ನತ ಹುದ್ದೆಗಳಿಗೆ ಪರೀಕ್ಷೆ ಬರೆಯುತ್ತಿರುವವರಿಗೆ ಸೂರ್ಯನ ಬಲ ಇರುವುದರಿಂದ ಮೇ 15 ನಂತರ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು. ಇನ್ನು ಪ್ರೇಮ ಜೀವನದ ಕುರಿತಾಗಿ ನೋಡುವುದಾದರೆ, ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಮಿಶ್ರಫಲದ ಸಮಯ. ಗುರುವಿನ ದೃಷ್ಟಿ ನಿಮ್ಮ ಪ್ರೇಮದ ಮನೆಯ ಮೇಲಿರುವುದರಿಂದ ನಿಮ್ಮ ಸಂಬಂಧವು ಉಳಿಯುತ್ತದೆ ಮತ್ತು ಬೆಳೆಯುತ್ತದೆ. ಆದರೆ ಶನಿ ಮತ್ತು ಮಂಗಳನ ಪ್ರಭಾವದಿಂದ ನಿಮ್ಮ ಸಂಗಾತಿ ಸ್ವಲ್ಪ ಹಠಮಾರಿಯಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ನಿಮ್ಮ ಮಾತು. ಶನಿ ಮಂಗಳ ನಿಮ್ಮ ವಾಣಿ ಸ್ಥಾನವನ್ನು ನೋಡುತ್ತಿರುವುದರಿಂದ ನೀವು ಕೋಪದಲ್ಲಿ ಅಥವಾ ಆತುರದಲ್ಲಿ ಆಡುವ ಮಾತುಗಳು ನಿಮ್ಮ ಸಂಗಾತಿಗೆ ಹರ್ಟ್ ಮಾಡಬಹುದು. ನಂತರ ನೀವು ನಾನು ಅಷ್ಟು ಕಠೋರವಾಗಿ ಮಾತನಾಡಬಾರದಿತ್ತು ಎಂದು ಪಶ್ಚಾತ್ತಾಪ ಪಡಬಹುದು. ಆದ್ದರಿಂದ ವಾದ ಮಾಡುವಾಗ ನಿಮ್ಮ ಪದಗಳ ಮೇಲೆ ಹಿಡಿತವಿರಲಿ. ನಿಮ್ಮ ಜೋಡಿ ಎಷ್ಟು ಗಟ್ಟಿಯಾಗಿದೆ ಎಂದರೆ ಯಾವುದೇ ಸಣ್ಣ ಜಗಳ ನಿಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ವೈವಾಹಿಕ ಜೀವನ. ಸಿಂಹ ರಾಶಿಯವರೇ, ನಿಮ್ಮ 7ನೇ ಮನೆಯಲ್ಲಿ ರಾಹು ಕುಳಿತಿದ್ದಾನೆ. ರಾಹು 7ನೇ ಮನೆಯಲ್ಲಿದ್ದರೆ ದಾಂಪತ್ಯ ಜೀವನ ಕೆಡುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ಭಯಪಡಬೇಡಿ. ನಿಮ್ಮ ಸಂಗಾತಿ ಕಳೆದ 3-4 ತಿಂಗಳಿಂದ ಯಾವುದೋ ಒಂದು ವಿಷಯಕ್ಕೆ ಮಾನಸಿಕ ಒತ್ತಡದಲ್ಲಿದ್ದಾರೆ, ಅಥವಾ ಅವರಿಗೆ ಕೀಲು ನೋವು, ಭುಜದ ನೋವು ಅಥವಾ ಹೊಟ್ಟೆಯ ಸಮಸ್ಯೆ ಕಾಡುತ್ತಿದೆಯೇ? ಇಂಥ ಲಕ್ಷಣಗಳು ಕಂಡುಬಂದರೆ ಅವರಿಗೆ ಪ್ರೀತಿ ಮತ್ತು ಬೆಂಬಲ ನೀಡಿ. ವೈಚಾರಿಕ ಭಿನ್ನಾಭಿಪ್ರಾಯಗಳು ಬಂದರೂ ಅವುಗಳನ್ನು ದೊಡ್ಡದು ಮಾಡಬೇಡಿ. ಸಂಗಾತಿಯ ಆರೋಗ್ಯದ ಬಗ್ಗೆ ಈ ತಿಂಗಳು ಹೆಚ್ಚಿನ ಗಮನ ಅಗತ್ಯವಿದೆ. ವೃತ್ತಿ ಮತ್ತು ವ್ಯಾಪಾರ. ದೊಡ್ಡ ಗೇಮ್ ಚೇಂಜರ್. ಈಗ ತಿಂಗಳ ಅತಿ ಮುಖ್ಯ ವಿಷಯ ನಿಮ್ಮ ಕೆರಿಯರ್. ಮೇ 11 ಮಂಗಳನು ತನ್ನದೇ ಆದ 9ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಅದ್ಭುತವಾದ ಧರ್ಮ ಮತ್ತು ಭಾಗ್ಯದ ಯೋಗ. ಮೇ 11 ಮೊದಲು ಯಾವುದೇ ಹೊಸ ಹೂಡಿಕೆ ಅಥವಾ ದೊಡ್ಡ ಕೆಲಸಗಳನ್ನು ಮಾಡಬೇಡಿ. ಅದರ ನಂತರ ನೀವು ಬಂಗಾರ ಖರೀದಿಸುವುದು, ಪ್ರಾಪರ್ಟಿ ಡೀಲ್ ಮಾಡುವುದು ಅಥವಾ ಹೊಸ ಬಿಸಿನೆಸ್ ಶುರು ಮಾಡಲು ಇದು ಸುವರ್ಣ ಕಾಲ. 10ನೇ ಮನೆಯಲ್ಲಿ ಶುಕ್ರದೇವನ ಮಾಲವ್ಯ ರಾಜಯೋಗ ಮತ್ತು ನಂತರ ಸೂರ್ಯನ ಪ್ರವೇಶವು ನಿರುದ್ಯೋಗಿಗಳಿಗೆ ಹೊಸ ಕೆಲಸದ ಬಾಗಿಲು ತೆರೆಯಲಿದೆ. ನೀವು ಕಚೇರಿಯಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬಹುದು ಅಥವಾ ಪ್ರಮೋಷನ್ ಪಡೆಯಬಹುದು.
ವ್ಯಾಪಾರಸ್ಥರಿಗೆ ಸ್ವಲ್ಪ ಓಡಾಟ ಹೆಚ್ಚಿರಬಹುದು ಮತ್ತು ಒತ್ತಡ ಇರಬಹುದು, ಆದರೆ ಆದಾಯಕ್ಕೆ ಯಾವುದೇ ಕೊರತೆ ಬರುವುದಿಲ್ಲ. ಇನ್ನು ಕೊನೆಯದಾಗಿ ಪರಿಹಾರಗಳು. ಮೇ ತಿಂಗಳಿನಲ್ಲಿ ನೀವು ಪಕ್ಷಿ ಮತ್ತು ಮೀನುಗಳಿಗೆ ಸೇವೆ. ಪ್ರತಿದಿನ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನು ನೀಡಿ ಅಥವಾ ಮೀನುಗಳಿಗೆ ಆಹಾರ ಹಾಕಿ. ಶನಿ ಬೀಜ ಮಂತ್ರ. ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೈಶ್ಚರಾಯ ನಮಃ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಇದು ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತದೆ. ಹನುಮಾನ್ ಚಾಲೀಸಾ. ನಿಯಮಿತವಾಗಿ ಹನುಮಾನ್ ಚಾಲೀಸಾ ಪಠಣ ಮಾಡಿ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಲೋಟದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಸಿಂಹ ರಾಶಿಯವರೇ, ನಿಮ್ಮ ಮೇಲೆ ಬ್ರಹ್ಮಾಂಡದ ಕೃಪೆ ಇದೆ. ಗ್ರಹಗಳು ನಿಮಗೆ ದಾರಿಯನ್ನು ತೋರಿಸುತ್ತವೆ, ಆದರೆ ಆ ಹಾದಿಯಲ್ಲಿ ಹೆಜ್ಜೆ ಇಡುವುದು ನಿಮ್ಮ ಕರ್ತವ್ಯ. ನಿಮ್ಮ ಎಫರ್ಟ್ಸ್ ಹಾಕಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ